ಬಡವರ ಪರ ಧ್ವನಿ, ಜನಪರ ಯೋಜನೆಗಳ ನಾಯಕ. ಕರ್ನಾಟಕ ರಾಜಕೀಯದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ವ್ಯಕ್ತಿ ಅವರು ಯಾರು ಗೊತ್ತಾ? ಅವರೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಂದಿನ ವಿಡಿಯೋದಲ್ಲಿ ಸಿದ್ದರಾಮಯ್ಯನವರ ಬಾಲ್ಯ ಜೀವನದಿಂದ ಹಿಡಿದು ಮುಖ್ಯಮಂತ್ರಿಯಾಗುವವರೆಗಿನ ಹೋರಾಟ, ರಾಜಕೀಯ ಜೀವನ, ಯೋಜನೆಗಳು, ಸಾಧನೆಗಳು ಮತ್ತು ವಿವಾದಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬಾಲ್ಯ ಮತ್ತು ಕುಟುಂಬದ ಹಿನ್ನೆಲೆ ಬಗ್ಗೆ ಮಾತಾಡಬೇಕಂದ್ರೆ, ಸಿದ್ದರಾಮಯ್ಯನವರು 1948ರ ಆಗಸ್ಟ್ 12ರಂದು ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ಅವರು ಬಡತನದ ನಡುವೆ ಶಿಕ್ಷಣವನ್ನು ಪಡಿತಾರೆ. ಅವರ ತಂದೆ ಕೃಷಿಕರಾಗಿದ್ದು, ಸಾಧಾರಣ ಕುಟುಂಬದಲ್ಲಿ ಬೆಳೆದ ಸಿದ್ದರಾಮಯ್ಯನವರಿಗೆ ಬಡವರ ನೋವು ಚೆನ್ನಾಗಿ ತಿಳಿದಿತ್ತು. ಅವರ ಮೂಲ ಹೆಸರು ಸಿದ್ದೇರಾಮೇಗೌಡ ಎಂದು ಹೇಳಲಾಗುತ್ತದೆ. ನಂತರ ಸಿದ್ದರಾಮಯ್ಯ ಎಂದು ಪ್ರಸಿದ್ಧಿಯಾದರು. ಶಿಕ್ಷಣ ಮತ್ತು ಜೀವನದ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ, ಸಿದ್ದರಾಮಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಗ್ರಾಮದಲ್ಲೇ ಪೂರ್ಣಗೊಳಿಸಿದರು. ನಂತರ ಮೈಸೂರು ಕಾಲೇಜು ಶಿಕ್ಷಣ ಪಡೆದು ಕಾನೂನು ಪದವಿಯನ್ನು ಸಂಪಾದಿಸಿದರು. ಅವರು ಕೆಲ ಕಾಲ ವಕೀಲರಾಗಿ ಕೂಡ ಕೆಲಸವನ್ನು ಮಾಡಿದರು. ವಿದ್ಯಾರ್ಥಿ ಜೀವನದಲ್ಲೇ ಸಮಾಜಮುಖಿ ಚಿಂತನೆ, ರಾಜಕೀಯ ಆಸಕ್ತಿಯನ್ನು ಅವರು ಬೆಳೆಸಿಕೊಂಡಿದ್ದರು. ಇವರ ರಾಜಕೀಯ ಪ್ರವೇಶದ ಬಗ್ಗೆ ನಾವು ಮಾತಾಡೋದಾದರೆ, ಸಿದ್ದರಾಮಯ್ಯನವರು ರಾಜಕೀಯ ಜೀವನ 1970ರ ದಶಕದಲ್ಲಿ ಪ್ರಾರಂಭವಾಗುತ್ತೆ. ಮೊದಲು ಅವರು ಸಮಾಜವಾದಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ನಂತರ ಮಾಜಿ ಪ್ರಧಾನಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಪ್ರಭಾವದಿಂದ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. 1983ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಅವರು ಸ್ಪಷ್ಟ ಮಾತು, ಜನಪರ ಧೋರಣೆಯಿಂದ ಅವರು ಬೇಗನೆ ಜನಪ್ರಿಯ ನಾಯಕರಾದರು. ರಾಜಕೀಯ ಏರಿಕೆ. ಸಿದ್ದರಾಮಯ್ಯನವರು ಹಲವು ಬಾರಿ ಶಾಸಕರಾಗಿ ಗೆದ್ದು ರಾಜ್ಯದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದರು. ಅವರು ಹಣಕಾಸು ಸಚಿವರಾಗಿ ಕೆಲಸ ಮಾಡಿ ಅತ್ಯುತ್ತಮ ಬಜೆಟ್ ಮಂಡನೆಗಾಗಿ ಪ್ರಸಿದ್ಧರಾಗಿದ್ದರು. ಅವರನ್ನು ಬಜೆಟ್ ಸಿದ್ದರಾಮಯ್ಯ ಎಂದು ಕರೆಯಲಾಗುತ್ತಿತ್ತು. ಜನತಾದಳದಲ್ಲಿ ಭಿನ್ನಾಭಿಪ್ರಾಯ ಉಂಟಾದ ನಂತರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ ನಂತರ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾದರು. ಅವರ ಆಡಳಿತದಲ್ಲಿ ಹಲವು ಜನಪ್ರಿಯ ಯೋಜನೆಗಳು ಜಾರಿಗೆ ಬಂದವು. ಮತ್ತೆ 2023ರಲ್ಲಿ ಕಾಂಗ್ರೆಸ್ ಗೆಲುವಿನ ನಂತರ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾದರು. ಇವರ ಪ್ರಮುಖ ಯೋಜನೆಗಳ ಬಗ್ಗೆ ನಾವು ಮಾತಾಡಬೇಕಂದ್ರೆ, ಸಿದ್ದರಾಮಯ್ಯನವರ ಸರ್ಕಾರದ ಪ್ರಮುಖ ಯೋಜನೆಗಳು: ಅನ್ನಭಾಗ್ಯ ಯೋಜನೆ ಅಂದರೆ ಬಡವರಿಗೆ ಉಚಿತವಾಗಿ ಅಕ್ಕಿ ವಿತರಣೆ, ಕ್ಷೀರಭಾಗ್ಯ ಯೋಜನೆ, ಶಾಲಾ ಮಕ್ಕಳಿಗೆ ಹಾಲು ವಿತರಣೆ, ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಗೃಹಲಕ್ಷ್ಮಿ ಯೋಜನೆ, ಮಹಿಳೆಯರಿಗೆ ಆರ್ಥಿಕ ಸಹಾಯ, ಗೃಹ ಜ್ಯೋತಿ ಯೋಜನೆ, ಉಚಿತ ವಿದ್ಯುತ್ ಸೌಲಭ್ಯ. ಈ ಯೋಜನೆಗಳಿಂದ ಬಡವರು ಮತ್ತು ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ನೆರವಾಗಿದೆ ಎಂದು ಹೇಳಲಾಗುತ್ತದೆ. ವಿವಾದ ಮತ್ತು ಟೀಕೆಗಳ ಬಗ್ಗೆ ಮಾತಾಡೋದಾದರೆ, ಪ್ರತಿ ರಾಜಕೀಯ ನಾಯಕನಿಂದೆ ಸಿದ್ದರಾಮಯ್ಯನವರಿಗೂ ಹಲವು ಟೀಕೆಗಳು ಮತ್ತು ವಿವಾದಗಳು ಎದುರಾಗಿವೆ. ವಿರೋಧ ಪಕ್ಷಗಳು ಅವರ ಆಡಳಿತದ ಶೈಲಿ, ಭ್ರಷ್ಟಾಚಾರದ ಆರೋಪಗಳು ಮತ್ತು ರಾಜಕೀಯ ನಿರ್ಧಾರಗಳ ಬಗ್ಗೆ ಟೀಕೆ ಮಾಡುತ್ತವೆ. ಆದರೆ ಅವರ ಬೆಂಬಲಿಗರು ಅವರು ಬಡವರ ಪರ ನಿಂತ ನಾಯಕ ಎಂದು ಹೇಳುತ್ತಾರೆ. ವ್ಯಕ್ತಿತ್ವ ಮತ್ತು ಜನಪ್ರಿಯತೆ. ನೋಡಿ, ಸಿದ್ದರಾಮಯ್ಯನವರು ಸರಳ ಜೀವನ ಶೈಲಿ, ನೇರ ಮಾತು, ಜನಸಾಮಾನ್ಯರ ಜೊತೆಗಿನ ಸಂಪರ್ಕಕ್ಕಾಗಿ ಪ್ರಸಿದ್ಧಿಯಾಗಿದ್ದಾರೆ. ಅವರ ಭಾಷಣ ಶೈಲಿ ಮತ್ತು ರಾಜಕೀಯ ಅನುಭವ ಅವರನ್ನು ಕರ್ನಾಟಕದ ಪ್ರಭಾವಿ ನಾಯಕರಲ್ಲಿ ಒಬ್ಬರನ್ನಾಗಿದೆ. ಈಗಿತ್ತು ಕರ್ನಾಟಕ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯನವರ ಒಂದು ಸಂಪೂರ್ಣ ಜೀವನ ಕಥೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.